ನಮಸ್ಕಾರ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಬಲಿಷ್ಠರಾಗಿರ್ತಕ್ಕಂಥ ಅಂದರೆ ನಮಗಿಂತಲೂ ಪವರ್ಫುಲ್ ಆಗಿರ್ತಕ್ಕಂಥವರ ಜೊತೆಗೆ ಯಾವತ್ತೂ ಕೂಡ ನಾವಾಗಿಯೇ ವೈರವನ್ನು ಕಟ್ಟಿಕೊಳ್ಳಬಾರ್ದು. ಅವರ ಜೊತೆ ನಾವು ಶತ್ರುತ್ವವನ್ನು ಕಟ್ಟಿಕೊಂಡಿವೆ ಅಂತಾದರೆ ಅದು ನಮ್ಮ ನಾಶಕ್ಕೆ ಮೂಲ ಕಾರಣವಾಗತ್ತೆ ಎನ್ನುವಂತಹ ವಿಚಾರದ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಥೆಯನ್ನು ನೋಡೋಣ. ಒಂದು ಬೂರುಗದ ಮರ, ಒಂದು ಮಹಾಮರ ಎಷ್ಟು ದೊಡ್ಡದಾಗಿತ್ತು ಅಂದರೆ 10-12 ಜನರು ಕೂಡ ಅದನ್ನು ಅಪ್ಪಾಕಿಕೊಂಡ್ರೂ ಕೂಡ ಅದು ಸಾಕಾಗ್ತಾ ಇರಲಿಲ್ಲ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತಹ ಮರ ಹಿಮಾಲಯದ ಪರ್ವತದಲ್ಲಿತ್ತು. ಎಷ್ಟು ಹಳೇದಾದ ಮರ ಅಂತಂದರೆ ಒಮ್ಮೆ ಪಿತಾಮಹನಾಗಿರ್ತಕ್ಕಂತಹ ಬ್ರಹ್ಮನೂ ಕೂಡ ಅಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದ ಅನ್ನುವಂಥದ್ದು ಉಲ್ಲೇಖವಾಗಿರ್ತಕ್ಕಂಥದ್ದು. ಅಷ್ಟು ವಿಶೇಷವಾಗಿರ್ತಕ್ಕಂತಹ ಮರ. ಆ ಮರದಲ್ಲಿ ಹಲವಾರು ಜಾತಿಯ ಪಕ್ಷಿಗಳು, ಪ್ರಾಣಿಗಳೆಲ್ಲರೂ ಕೂಡ ಆಶ್ರಯವನ್ನು ಪಡೆದುಕೊಂಡಿದ್ರು. ದಾರಿಹೋಕರು, ಋಷಿಗಳು, ಮಹರ್ಷಿಗಳು ಎಲ್ಲರೂ ಕೂಡ ಆಶ್ರಯವನ್ನು ಪಡೆದುಕೊಂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಮರ ಅದಾಗಿತ್ತು. ಆ ಮರದಲ್ಲಿ ಎಲ್ಲರೂ ಆಶ್ರಯವನ್ನು ಪಡೆಯುವಂತಹ ರೀತಿಯಲ್ಲೇ ಅವತ್ತಿನ ದಿವಸ ನಾರದ ಮಹರ್ಷಿಗಳು ಕೂಡ ಅಲ್ಲಿಗೆ ಬರ್ತಾರೆ. ಬಂದಂತಹ ನಾರದ ಮಹರ್ಷಿಗಳು ಸ್ವಲ್ಪ ಸಮಯಗಳ ಕಾಲ ಅಲ್ಲಿ ರೆಸ್ಟ್ ಅಥವಾ ಒಂದು ವಿಶ್ರಾಂತಿಯನ್ನು ಅವರು ಪಡೆದುಕೊಳ್ತಾರೆ. ಆ ಸಮಯದಲ್ಲಿ ಆ ಮರದ ಜೊತೆ ಮಾತನಾಡಲಿಕ್ಕೆ ಆರಂಭ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೀನು ವಿಶೇಷವಾಗಿರ್ತಕ್ಕಂಥ ಪುಣ್ಯವನ್ನು ಮಾಡಿದ್ದೀಯಾ. ಯಾಕಾಗಿ? 100 ವರ್ಷಗಳ ಕಾಲ ಇಲ್ಲೇ ನೆಲೆಸಿಯೇ ಇದ್ದರೂ ಕೂಡ ವಾಯುವಿನ ಅಥವಾ ಆ ಗಾಳಿಯ ಪ್ರಚಂಡವಾಗಿರ್ತಕ್ಕಂಥ ಗಾಳಿ ನಿನಗೆ ಯಾವುದೇ ತೊಂದರೆಯನ್ನು ಉಂಟು ಮಾಡಲಿಲ್ಲ. ಪ್ರಾಯಶಃ ಆ ವಾಯುವಿಗೆ ನಿನ್ನ ಮೇಲೆ ವಿಶೇಷವಾಗಿರ್ತಕ್ಕಂಥ ಕೃಪೆ ಇರಬೇಕು. ಇಲ್ಲ ಅಂದರೆ 10 ವರ್ಷಕ್ಕೋ 20 ವರ್ಷಕ್ಕೋ ವಿಶೇಷವಾಗಿ ಬರುವಂತಹ ಮಳೆಯ ಕಾರಣದಿಂದಲೋ, ಬಿರುಗಾಳಿಯ ಕಾರಣದಿಂದಲೋ, ಚಂಡಮಾರುತದ ಕಾರಣದಿಂದಲೋ ನಿನಗೆ ಸಂಕಷ್ಟಗಳು ಬರ್ತಾ ಇತ್ತು. ಅದು ಬರಲಿಲ್ಲ ಅಂತ ಆದರೆ ನಿನಗೆ ವಿಶೇಷವಾಗಿರ್ತಕ್ಕಂಥ ಕೃಪೆ ಇದೆ, ಕಟಾಕ್ಷತೆ ಇದೆ ವಾಯುದೇವರದ್ದು ಅಂತ ನಾರದ ಮಹರ್ಷಿಗಳು ಹೇಳ್ತಾರೆ. ಆಗ ಸ್ವಲ್ಪ ಸೊಕ್ಕು ಹೆಚ್ಚಾಗಿರ್ತಕ್ಕಂಥ ಈ ಮರ ಏನು ಹೇಳ್ತು, ಹಾಗಲ್ಲ, ಏನೂ ಇಲ್ಲ. ಸಾಮಾನ್ಯವಾಗಿ ಹೇಳಬಹುದಿತ್ತು, ವಾಯುದೇವರ ಅನುಗ್ರಹ ಇರಬಹುದು, ಅಥವಾ ಎಲ್ಲ ಮರಗಳಿಗೂ ಕೊಟ್ಟಂತಹ ರಕ್ಷಣೆಯ ರೀತಿಯಲ್ಲೇ ನನಗೂ ಕೂಡ ಅವನು ರಕ್ಷಣೆಯನ್ನು ಕೊಟ್ಟಿರಬಹುದು ಅಂತ ಮಾತನ್ನು ಕೂಡ ಹೇಳಬಹುದಾಗಿತ್ತು. ಆದರೆ ಆ ಮರ ಏನನ್ನು ಹೇಳ್ತು, ವಾಯುವಿನ ಜೊತೆ ನನಗೆ ಯಾವುದೇ ಮಿತ್ರತ್ವವೂ ಇಲ್ಲ, ವಾಯು ನನಗೆ ಯಾವ ರೀತಿಯೂ ಸಂಬಂಧಿಯೂ ಕೂಡ ಅಲ್ಲ, ಯಾವ ಕೃಪೆಯೂ ಇಲ್ಲ, ಕಟಾಕ್ಷತೆಯೂ ಇಲ್ಲ. ನನ್ನದೇ ಶಕ್ತಿ ಸಾಮರ್ಥ್ಯದಿಂದ, ನನ್ನ ಏನು ಶಕ್ತಿ ಇದೆಯಲ್ಲ ಆ ಶಕ್ತಿಯಿಂದಲೇ ನಾನು ವಾಯುವಿನ ಕೂಡ ತಡೆದು ನಿಲ್ಲಿಸಿದ್ದೇನೆ. ಹಾಗಾಗಿ ನಾನು ಇಷ್ಟು ದೃಢವಾಗಿರಲಿಕ್ಕೆ ಸಾಧ್ಯ ಇಲ್ಲ. ವಾಯು ಗಾಳಿಯನ್ನು ಬೀಸಿದಾನೆ, ಅವನು ಚಂಡಮಾರುತವನ್ನು ಕೂಡ ಬೀಸಿರಬಹುದು, ಆದರೆ ನನ್ನ ಶಕ್ತಿಯಿಂದ, ನನ್ನ ಬೇರುಗಳ ಬಲದಿಂದ ಅವನಿಗೆ ನನಗೆ ಏನೂ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾನು ಬಲಿಷ್ಠವಾಗಿದ್ದೇನೆ. ಇಷ್ಟು ದೃಢವಾಗಿರಲಿಕ್ಕೆ ಹೇಗೆ ಸಾಧ್ಯ? ನನ್ನ ಶಕ್ತಿಯಿಂದಲೇ ಸಾಧ್ಯವೇ ಹೊರತು ವಾಯುದೇವರ ಯಾವುದೇ ಅನುಗ್ರಹ ಇಲ್ಲ ಅಂತ ಆ ಮರ ಹೇಳುತ್ತೆ. ಆಗ ನಾರದ ಮಹರ್ಷಿಗಳು, ಹೌದಾ, ಈ ವಿಚಾರವನ್ನು ವಾಯುದೇವರಿಗೂ ಕೂಡ ನಾನು ತಲುಪಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಅವರು ಹೊರಟು ವಾಯುದೇವರ ಬಳಿ ಬರ್ತಾರೆ. ಬಂದಂಥವ್ರು ಹೇಳ್ತಾರೆ, ಈ ರೀತಿಯಾಗಿ ಇವತ್ತಿನ ದಿವಸ ನಾನು ಈ ಮರದ ಬಳಿ ಹೋಗಿದ್ದೆ. ಮರದ ಬಳಿ ಮಾತಾಡ್ತಾ ನಿನ್ನ ವಿಷಯವನ್ನು ಕೂಡ ಪ್ರಸ್ತಾಪನೆಯನ್ನು ಮಾಡಿದೆ. ಆಗ ಮರ ಹೇಳ್ತು, ಇಲ್ಲ, ನನಗಿಂತಲೂ ಅವನು ಶಕ್ತಿ ಸಾಮರ್ಥ್ಯ ಏನೂ ಇಲ್ಲ. ಅಷ್ಟು ಶಕ್ತಿ ಇದ್ದಿದ್ರೆ ನನ್ನನ್ನು ಅವನು ಕೆಳಗೆ ಬಿಡ್ತಾ ಇದ್ದ. ನನ್ನ ಶಕ್ತಿಯಿಂದನೇ ನಾನು ಇಲ್ಲಿ ನಿಂತಿದ್ದೇನೆ ಹೊರತು ವಾಯುದೇವರ ಅನುಗ್ರಹದಿಂದ ಅಲ್ಲ ಅಂತ ಹೇಳಿತು ಅಂತ ಹೇಳ್ತಾರೆ. ಆಗ ವಾಯುದೇವರು ಹೌದಾ ಅಂತ ಹೇಳಿಕೊಂಡು ಆ ಮರದ ಬಳಿ ಬರ್ತಾರೆ. ಈ ರೀತಿಯಾಗಿ ನೀನು ಹೇಳಿರುವಂತಹ ದೃಷ್ಟಿಯಿಂದ ನಾನು ನಿನ್ನನ್ನು ಕೆಡಗುತ್ತೇನೆ, ನಿನ್ನ ರಂಭೆ ಕೊಂಬೆಗಳೆಲ್ಲವೂ ಕೂಡ ಬೀಳುವಂತೆ ಮಾಡ್ತೇನೆ. ಪಿತಾಮಹನೇ ನಿನ್ನಲ್ಲಿ ಆಶ್ರಯ ಪಡೆದಿದ್ದ ಅನ್ನುವಂಥ ಒಂದೇ ಕಾರಣದಿಂದ ನಾನು ನಿನಗೆ ಇಷ್ಟು ದಿವಸ ಒಂದು ಕೃಪೆಯನ್ನು ತೋರಿದ್ದೆ, ಇರಲಿ ಎನ್ನುವಂತಹ ದೃಷ್ಟಿಯಿಂದ ನಾನು ಸುಮ್ಮನಾಗಿದ್ದೆ. ಯಾವಾಗ ನಿನ್ನ ದರ್ಪವನ್ನು ತೋರಿಸಿದೆಯೋ ಹಾಗಾದರೆ ಈಗ ನಾನು ಬೀಸುವಂತಹ ಚಂಡಮಾರುತವನ್ನು, ಬಿರುಗಾಳಿಯನ್ನು ನೀನು ನೋಡು ಅನ್ನುವಂತಹ ರೀತಿಯಲ್ಲಿ ವಾಯುದೇವರು ಹೇಳ್ತಾರೆ. ಆಗ ಆದೀತು ಅಂತ ಆ ಒಂದು ಮರವೂ ಹೇಳುತ್ತೆ. ಹಾಗೆ ವಾಯುದೇವರು ಇನ್ನೇನು ಗಾಳಿಯನ್ನು ಬೀಸಬೇಕು, ವಾಯುವಿನಿಂದ ನಾನು ಬಿದ್ದೆ ಎನ್ನುವಂತಹ ಒಂದು ಕೆಟ್ಟ ಹೆಸರು ನನಗೆ ಬೇಡ
ಅಂತ ಹೇಳಿ ಆ ಮರವೇ ಹೂನೆಲ್ಲ ಕೆಡ್ಕೊಬಿಡ್ತು, ಆ ರಂಭೆಗಳನ್ನೆಲ್ಲ ತಾನೇ ಕೆಡ್ಕೊಬಿಡ್ತು. ಏನು ರಂಭೆ ಇಲ್ಲ, ಹಣ್ಣಿಲ್ಲ, ಹೂವಿಲ್ಲ, ಎಲೆಗಳಿಲ್ಲ, ಏನೂ ಇಲ್ಲದಂತಹ ಮರ. ಈಗ ಗಾಳಿ ಬೀಸ್ತಾ ಇದೆ. ಗಾಳಿ ಬಂದು ಬೀಸುವಂಥ ಸಂದರ್ಭದಲ್ಲಿ ಹೇಳ್ತಂತೆ, ನಾನು ಬರ್ತೀನಿ ಅಂತ ಭಯದಲ್ಲೇ ನೀನು ಎಲ್ಲವನ್ನ ಕಳೆದುಕೊಂಡೆ ಅಂತ ಆದರೆ, ಇನ್ನು ನಾನು ಜೋರಾಗಿ ಬೀಸಿದರೆ ನಿನ್ನ ಪರಿಸ್ಥಿತಿ ಅಂಥ ರೀತಿಯಲ್ಲಿ ಆಗತ್ತೆ, ವಿಚಾರ ಮಾಡು ಅಂತ ಹೇಳಿ ವಾಯುದೇವರು ಹೇಳ್ತಾರಂತೆ. ಆಗ ಆ ಮರಕ್ಕೆ ತನ್ನ ತಪ್ಪಿನ ಅರಿವಾಗತ್ತೆ. ಇಲ್ಲ, ನನಗಿಂತನೂ ಶ್ರೇಷ್ಠನಾಗಿರ್ತಕ್ಕಂಥನು ವಾಯುದೇವ, ಅವನೊಂದಿಗೆ ನಾನು ಅಧಿಕ ಪ್ರಸಂಗವನ್ನು ಮಾಡಿದ್ದರಿಂದ ನನ್ನ ಹಣ್ಣನ್ನು ನಾನೇ ಕಳೆದುಕೊಂಡೆ, ನನ್ನ ಎಲೆಗಳನ್ನು ನಾನೇ ಬೀಳಿಸಿಕೊಂಡೆ, ನನ್ನ ಕೊಂಬೆಗಳನ್ನೆಲ್ಲವನ್ನ ಕೂಡ ನಾನೇ ಹಾಳು ಮಾಡಿಕೊಂಡೆ ಅಂತ ಹೇಳಿ ದುಃಖವನ್ನು ಪಡತ್ತಂತೆ. ತದನಂತರದಲ್ಲಿ ಅದೇ ವಾಯುದೇವರ ಅನುಗ್ರಹದಿಂದ ಮತ್ತೆ ಎಲೆಗಳೆಲ್ಲವೂ ಕೂಡ ಚಿಗುರಿ ಆ ಮರವು ಸುಂದರವಾಗಿತ್ತು. ಈ ವಿಚಾರದಲ್ಲಿ, ಈ ಕಥೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ನಮಗಿಂತಲೂ ಬಲಿಷ್ಠರಾಗಿರ್ತಕ್ಕಂಥವರ ಜೊತೆಗೆ ಸುಮ್ಮನೆ ಕಾಲ ಕರೆದುಕೊಂಡು ನಾವು ಜಗಳವನ್ನು ಮಾಡಬಾರದು. ಅದರಿಂದ ನಮ್ಮ ಜೀವನಕ್ಕೆ ತೊಂದರೆ ಆಗತ್ತೆ ವಿನಃ ಅವರಿಗೆ ಯಾವ ತೊಂದರೆಯೂ ಆಗುವುದಿಲ್ಲ ಎನ್ನುವಂಥದ್ದನ್ನು ನಾವು ತಿಳಿದುಕೊಂಡು ಯಾರ ಜೊತೆಗೂ ನಾವು ಜಗಳಕ್ಕೆ ಹೋಗದಂತೆ ಬದುಕೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ವಿಶೇಷವಾಗಿ ಇಂತಹ ಕಥೆಗಳನ್ನು, ನಮ್ಮ ಧರ್ಮದ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅಂತಾದರೆ ಈ ಧರ್ಮವಾಹಿನಿಯ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಲವಾರು ಕಥೆಗಳನ್ನು, ಹಲವಾರು ಹಿಂದೂ ಧರ್ಮದ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು. ಧನ್ಯವಾದಗಳು.